Hello children, very good morning to one and all. I would like to inform you that after Khushinda Khushigagi program, our honorable and respected BEO sir has designed another educational program, that is Shaikshanika Spurti. Under this Shaikshanika Spurti, teaching and learning process gets something new structure. Thanks for your concern, sir. I am thankful to you and try to fulfill all the dreams and desires of our department. Thank you once again, sir, for arranging this program. Dear children, as you all know, this is VM Firangi, teacher of English, Government Higher Primary School, Battur. This is the class for English for the 4th standard, 5th, 6th and 7th standard students. Topic Singular and Plural Part 2. Before this, at the previous class, you already studied a part 1 of singular and plural. ಸಿಂಗ್ಯುಲರ್ ಮತ್ತು ಪ್ಲೂರಲ್ ಈ ಒಂದು ಕ್ಲಾಸನ್ನು ನಾನು ಹಿಂದೆ ಹೇಳಿದ್ದೆ. ಏಕವಚನ ಬಹುವಚನದಲ್ಲಿರುವಂತಹ ಕೆಲವೊಂದು ನಿಯಮಗಳನ್ನು ಎಕ್ಸಾಂಪಲ್ ಕೊಟ್ಟು ಅವುಗಳನ್ನ ವಿವರಿಸಿದ್ದೆ. ದ ವೆರಿ ಫಸ್ಟ್ ರೂಲ್ ಆ್ಯಡಿಂಗ್ ಎಸ್ ಅನ್ನು ಎಲ್ಲಿ ಹಚ್ಚಬೇಕು, ಆ್ಯಡಿಂಗ್ ಸೆಕೆಂಡ್ ರೂಲ್ ಎಸ್ ಅನ್ನು ಎಲ್ಲಿ ಹಚ್ಚಬೇಕು, ಥರ್ಡ್ ರೂಲಲ್ಲಿ VES ಅನ್ನು ಎಲ್ಲಿ ಹಚ್ಚಬೇಕು ಅಂದರೆ ಎಫ್ ಶಬ್ದಗಳಿಂದ ಕೊನೆಗೊಂಡಿರುವಂತಹ ಶಬ್ದಗಳಿಗೆ VES ಹಚ್ಚಬೇಕು, ಜೊತೆಗೆ ಓ ಅಕ್ಷರದಿಂದ ಕೊನೆಗೊಂಡಂತಹ ಶಬ್ದಕ್ಕೆ ES ಆ್ಯಂಡ್ ಎಸ್ ಎಲ್ಲಿ ಹಚ್ಚಬೇಕು ಅನ್ನೋದನ್ನು ಡಿಟೇಲ್ಡ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್. ಎಸ್ ರಿಮೆಂಬರ್ಡ್ ಚಿಲ್ಡ್ರನ್? Shall we go through the fifth rule now? Yes, come on. Rule 5. Nouns ending in Y. Y ಅಕ್ಷರದಿಂದ ಕೊನೆಗೊಂಡಂತಹ ಶಬ್ದಗಳಿಗೆ ಏನು ಮಾಡಬೇಕು? ಎಸ್, ಲೆಟ್ us read. When the Y follows a consonant, changing Y to I and adding ES. See children, this is very easy. For examples, city, cities. What is the rule? If there is a Y at the end of the word, you should remove Y. Instead of Y, just you should add IES. Y ಶಬ್ದಗಳಿಂದ ಕೊನೆಗೊಂಡಂತಹ ಶಬ್ದಗಳನ್ನು Y ಅಕ್ಷರದಿಂದ ಕೊನೆಗೊಂಡಂತಹ ಶಬ್ದಗಳಿಗೆ ಏನು ಹಚ್ಚಬೇಕು? ವಾಯನ್ನು ತೆಗಿಬೇಕು, IES. ಈ ಮೂರು ಶಬ್ದಗಳನ್ನು ಈ ಮೂರು ಅಕ್ಷರಗಳನ್ನು ಹಚ್ಚಿಬಿಟ್ರೆ ದ್ಯಾಟ್ ಬಿಕಮ್ ಪ್ಲೂರಲ್ ವರ್ಡ್. ಅದು ಏನಾಗ್ಬಿಡುತ್ತೆ? ಬಹುವಚನ ಆಗಿರುತ್ತೆ. ಐ ಥಿಂಕ್ ಯು ಆಲ್ರೆಡಿ ಸಿ ದೀಸ್ ಆಲ್ ದ ಎಕ್ಸಾಂಪಲ್ಸ್ ಆಟ್ ಯುವರ್ ಟೆಕ್ಸ್ಟ್ ಬುಕ್. ಟೆಕ್ಸ್ಟ್ ಬುಕ್ಕಲ್ಲಿ ಈ ರೀತಿ ಶಬ್ದಗಳನ್ನು ನೀವು ನೋಡಿರ್ತೀರಿ. ಸಿಟಿ, cities. See the examples and observe. CITY, city. And one more thing, the rule has explained what it is means. If there is a consonant ಇತ್ತು ಅಂತ ಹೇಳಿದ್ರೆ Y ತೆಗಿಬೇಕು, IS ಹಚ್ಚಬೇಕು. ಕಾನ್ಸೊನೆಂಟ್ ಎಲ್ಲಿರಬೇಕು? ಎಸ್, ಬಿಫೋರ್ ದಿ Y ಬಿಫೋರ್ ಕಾನ್ಸೊನೆಂಟ್ ಇತ್ತು ಅಂತ ಹೇಳಿದರೆ ಅಲ್ಲಿ ಮಾತ್ರ ತೆಗೆದು IS ಅನ್ನು ಹಾಕಬೇಕು. T, this is the consonant. Vowel, this is not a vowel. Consonant means ವ್ಯಂಜನ. Vowel means swara. There is no vowel. Here is a consonant, that is T. City, so we should remove Y. Instead of Y, IES should be there. IES ಅನ್ನು ಹಚ್ಚಬೇಕು. City, cities. Candy, candies. Children, observe all the examples. The third one, country, countries. Family, families. Cherry, cherries. Lady, ladies. Puppy, puppies. Party, parties. Like this, you may add one more examples, two more examples. Community, communities. Authority, authorities. Like this also children. Okay, Y ಇತ್ತು ಅಂತ ಹೇಳಿದ್ರೆ ಅದನ್ನು ತೆಗೆದು ಏನು ಹಾಕಬೇಕು ಆ ಪ್ಲೇಸ್ಗೆ? IES. ಇಫ್ ದೆರ್ ಇಸ್ ಎ ಕಾನ್ಸೊನೆಂಟ್ ಇದ್ದಾಗ ಮಾತ್ರ ತೆಗಿಬೇಕು Y. ಓಕೆ, ಇದನ್ನ ಮುಂದುವರೆದ ಭಾಗ ಏನು ಹೇಳುತ್ತಾ? ಇಫ್ ದೆರ್ ಈಸ್ ಅ ವೊವೆಲ್. ಓಕೆ, ವೊವೆಲ್ ಇತ್ತಂದ್ರೆ ಯು ಶುಡ್ ನಾಟ್ ರಿಮೂವ್ Y, ಓನ್ಲಿ ಯು ಆ್ಯಡ್ ಎಸ್. ಎಸ್ ಹಚ್ಚಿ ಕೈ ಬಿಟ್ಬಿಡ್ಬೇಕು ನೋಡ್ರಿ ಅಲ್ಲಿ. DAY. ಎಸ್, ಇದು Y ಐತಿ, Y ಇದ್ರೆ ತೆಗಿ ಅಂತ ಹೇಳ್ಯಾರ ಮಿಸ್ಸು, IS ಹಾಕ್ಬಿಡೋಣ ಅಂಥೇಳಿ ಏನಾದರೂ ನೀವು IS ಬರೆದ್ರೆ ಟೋಟಲಿ ದಟ್ ಈಸ್ ರಾಂಗ್. ಓಕೆ, ಅದಕ್ಕೆ ನಾನು ಹೇಳ್ತಾರೆ ಇದು Y ಇತ್ತು ಅಂತ ಹೇಳಿದ್ರೆ ಒಂದು ಕಡೆ IS ಹಚ್ಚಬೇಕು, ಒಂದು ಕಡೆ ಎಸ್ ಹಚ್ಚಬೇಕು. ಎಲ್ಲೇ IS ಹಚ್ಚಬೇಕು, ಎಲ್ಲೇ ಎಸ್ ಹಚ್ಚಬೇಕನ್ನು ಸರಿಯಾಗಿ ನೋಡ್ಕೊಳ್ರಿ.
ವಾಯ್ ಹಿಂದ್ಗಡೆ ವೊವೆಲ್ ಇತ್ತು ಅಂತ ಹೇಳಿದರೆ ಎ ಇ ಐ ಓ ಯು, ದೀಸ್ ಆರ್ ದ ವೊವೆಲ್. ನೋ, ಇವು ಶಬ್ದಗಳಲ್ಲಿ ಯಾವುದಾದ್ರು ಒಂದು ಅಕ್ಷರ ಇತ್ತು ಅಂತ ಹೇಳಿದ್ರೆ ಯು ಶುಡ್ ನಾಟ್ ರಿಮೂವ್ ವಾಯ್. ಜಸ್ಟ್ ಏನು ಮಾಡಬೇಕಲ್ಲೇ, ವಾಯ್ ಹಾಗೆ ಬಿಟ್ಟು ಪಕ್ಕಕ್ಕೆ ಎಸ್ ಸೇರಿಸ್ಬಿಟ್ರೆ ದ್ಯಾಟ್ ಬಿಕಮ್ ಬಹುವಚನ, ಪ್ಲೂರಲ್ ಆಗಿಬಿಡುತ್ತೆ. ಡೇ, ಡೇಸ್. ನೋಡ್ರಿ, ಮೊದಲಿನ ಎಕ್ಸಾಂಪಲ್ ನೋಡ್ರಿ, ಇವಾಗಿನ ಎಕ್ಸಾಂಪಲ್ ನೋಡ್ರಿ. ಓಕೆ, ಯಾಕೆ ಅಲ್ಲಿ ಹಾಗಿದೆ, ಯಾಕೆ ಇಲ್ಲಿ ಹೀಗಿದೆ? ಅಲ್ಲಿ ಕಾನ್ಸೊನೆಂಟ್, ಇಲ್ಲಿ ವೊವೆಲ್. ಡೇ, ಡೇಸ್. ಹಾಲಿಡೇ, ಹಾಲಿಡೇಸ್. ರೇ, ರೇಸ್. ಬಾಯ್, ಬಾಯ್ಸ್. ಟಾಯ್, ಟಾಯ್ಸ್. ಕೀ, keys. Donkey, donkeys. Yes, did you remember? Got idea? Yes, shall we go through the next one? Come. Rule number 6. Changing the spelling of singular noun. See, this is also one type of a singular and plural. ಇಲ್ಲಿವರೆಗೆ ನೀವೇನು ನೋಡಿದ್ರಿ? ಎಸ್ ಹಚ್ಚಬೇಕು, ಇ ಎಸ್ ಹಚ್ಚೋದು, ಆ್ಯಡಿಂಗ್ ವಿ ಇ ಎಸ್, ಎಸ್ ಲೈಕ್ ದಿಸ್, ಆ್ಯಂಡ್ ಆ್ಯಡಿಂಗ್ ಐ ಇ ಎಸ್. If you add these all the things to the noun, that all becomes plural. But this is the different. This is the different. Person, people. Here the total spellings will be changed. ಪೂರ್ತಿ ಶಬ್ದಗಳ ಸ್ಪೆಲ್ಲಿಂಗ್ಸ್ ಚೇಂಜ್ ಆಗ್ತಾವೆ ನೋಡ್ರಿ. ಇಲ್ಲಿ ಪರ್ಸನ್ ಅಂದ್ರೆ ವ್ಯಕ್ತಿ, ಒಬ್ಬನೇ. ಪೀಪಲ್ ಮೀನ್ಸ್ ಜನ, ವ್ಯಕ್ತಿಗಳು. ಇಟ್ ಈಸ್ ಇನ್ ಕನ್ನಡ ಬಟ್ ನಾಟ್ ಇನ್ ಇಂಗ್ಲಿಷ್. Person, persons you may call, but what is the exact word? People. The second one, ox, oxen, not used oxes. Okay, yes, observe, remember these special words. These are very special in plural. Ox, oxen. Man, men. Manusha, manusharu, like this. Woman, women. Okay, mahile, mahileyaru. Caveman, cavemen. Policeman, policemen. Here children, observe one thing. You don't pronounce policeman, caveman. Okay, that is not a man. That is policeman. ಪೊಲೀಸ್ ಮುಂದ್ಗಡೆ ಎಮ್ ಏನು ಹಚ್ಚಿದ್ರು ಅಂತಂದ್ರೆ ಅದೇನು ಪ್ರೊನೌನ್ಸ್ ಮಾಡಬೇಕು? ಮನ್ ಅನ್ಬೇಕಲ್ಲಿ. ಪೊಲೀಸ್ ಮನ್. ಓನ್ಲಿ ಎಮ್ ಏನಿತ್ತು ಅಂತಂದ್ರೆ ದೇರ್ ಓನ್ಲಿ ಯು ಮೇ ಪ್ರೊನೌನ್ಸ್ ಮ್ಯಾನ್. ಅಲ್ಲಷ್ಟೇ ನೀವು ಮ್ಯಾನ್ ಅನ್ಬೇಕು. ಆ ಮ್ಯಾನ್ ಮತ್ತೊಂದು ಶಬ್ದ ಜೊತೆಗೆ ಇತ್ತು ಅಂತ ಹೇಳಿದ್ರೆ ಮನ್. ಪೊಲೀಸ್ ಮ್ಯಾನ್, ದಟ್ ಈಸ್ ರಾಂಗ್. ಪೊಲೀಸ್ ಮನ್. ಓಕೆ, ಪೊಲೀಸ್ ಮನ್. ಚೇರ್ಮನ್, ಚೇರ್ಮ್ಯಾನ್ ಅನ್ಬೇಡ್ರಿ. ಚೇರ್ಮನ್, ಪೊಲೀಸ್ ಮನ್. ಓಕೆ, ಪೊಲೀಸ್ ಮನ್, ಪೊಲೀಸ್ ಮೆನ್. ಎಸ್, ದ ನೆಕ್ಸ್ಟ್, ಚೈಲ್ಡ್, ಚಿಲ್ಡ್ರನ್. ಟೂತ್, ಟೀತ್. ಫೂಟ್, ಫೀಟ್. ಗೂಸ್, keys. Mouse, mice. Mouse, lice. Okay children? Yes, this is one special thing in the singular and plural. Okay, ಇವುಗಳನ್ನು ಸರಿಯಾಗಿ ನೆನ್ಪಿಟ್ಟುಕೊಂಡು ಪ್ರತಿ ಸಲ ನೋಡ್ತಾ ಇರ್ರಿ. ಓಕೆ, the next rule. Some nouns use the same singular and plural form. See, ಇವುಗಳು ಒಟ್ಟು ಚೇಂಜ್ ಆಗಂಗಿಲ್ಲ ರೀ. ಎಷ್ಟು ಟೈಪ್ ನೋಡಿದ್ರಿ? ಸಿಂಗ್ಯುಲರ್, ಪ್ಲೂರಲ್, ಎಸ್, ಇ ಎಸ್, ಐ ಇ ಎಸ್, ವಿ ಎಸ್ ಹಚ್ಚುಗಳು ಕೆಲವೊಂದಿಷ್ಟು. ಆದರೆ ಕೆಲವೊಂದಿಷ್ಟು ಟೋಟಲಿ ಸ್ಪೆಲ್ಲಿಂಗ್ಸ್ ವಿಲ್ ಬಿ ಚೇಂಜ್. ಕೆಲವೊಂದರಷ್ಟಲಿ ಸ್ಪೆಲ್ಲಿಂಗ್ಸೇ ಚೇಂಜ್ ಆಗ್ತಾವೆ, ಬಟ್ ದೀಸ್ ವರ್ಡ್ಸ್ ರಿಮೇನ್ ಸೇಮ್. ಹಾಗೆ ಉಳಿತಾವೆ ಇವುಗಳು. ಏರ್ಕ್ರಾಫ್ಟ್, ಏರ್ಕ್ರಾಫ್ಟ್ಸ್ ಅನ್ನೋ ಹಂಗಿಲ್ಲ. ಏರ್ಕ್ರಾಫ್ಟ್, ಇಟ್ ಶುಡ್ ಬಿ ಏರ್ಕ್ರಾಫ್ಟ್. ದ ಸೆಕೆಂಡ್ ಒನ್, ಬರಾಕ್ಸ್, ಬರಾಕ್ಸ್. ಡೀರ್, ಡೀರ್. ಎಸ್ ನೋಡ್ರಿ, ಡೀರ್, ಡಿಯರ್ಸ್ ಅನ್ಬೇಡ್ರಿ. Deer, deer. Gallows, gallows. Moose, moose. Salmon, salmon. Hovercraft, hovercraft. Spacecraft, spacecraft. Series, series. Spices, spices. Means, means. Offspring, offspring. Deer, deer. It came 2 times. It's okay. Fish, fish. Sheep, sheep. Yes, no, fish, fishes ಅಂದ್ಬಿಡ್ತೀವಿ ನಾವು ಕೆಲವು ಕಡೆ. ನೋ, ದಟ್ ಈಸ್ ನಾಟ್. ದೆನ್ ಶೀಪ್, ಶೀಪ್ಸನ್ನು ಅಂತೀವಿ. ನೋ, ಶೀಪ್, ಇಟ್ ಬಿಕೇಮ್ ಶೀಪ್. ಅದೇನಾಗಿ ಉಳಿಯುತ್ತೆ? ಶೀಪ್ ಆಗಿ ಉಳಿಯುತ್ತೆ. ಇವುಗಳು ಯಾವತ್ತಿಗೂ ಚೇಂಜ್ ಆಗಂಗಿಲ್ಲ. ಸೀಸರ್, ಸೀಸರ್ ಅಂತ ಮಾತ್ರ ಅನ್ಬೇಕು. ಓಕೆ, ದೆನ್ ದೀಸ್ ಆರ್ ಆಲ್ ದಿ ಅನದರ್ ಟೈಪ್
singular and plural form. Just observe all the examples and keep in your mind. Okay, there are 7 rule in singular and plural. These are very basic rule, and just I have explained for you, and some more rules are there for your further study, but this is enough to you children. Just study until this. Okay, here some words: irregular, plural, nouns. Okay, just observe and try to read at your home. The next I will give you a homework. Here is a page, in one desktop. Here blue color, singular means only one, plural means more than one. Singular ಅಂದರೆ ಏಕವಚನ ಒಂದೇ ಇರುತ್ತೆ, ಪ್ಲೂರಲ್ ಮೀನ್ಸ್ ಬಹುವಚನ ಎರಡಕ್ಕಿಂತ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಇರುತ್ತೆ. ಹಿಯರ್ ಸಮ್ ವರ್ಡ್ಸ್ ಆರ್ ಥ್ರೋನ್. ಕೆಲವೊಂದಿಷ್ಟು ವರ್ಡ್ಸ್ಗಳನ್ನು ಇಲ್ಲಿ ಇಟ್ಟಲಾಗಿದೆ. ಜಸ್ಟ್ ಸರ್ಕಲ್ ಸಿಂಗುಲರ್ ನೌನ್ಸ್, ಅಂಡರ್ಲೈನ್ ಪ್ಲೂರಲ್ ನೌನ್ಸ್. ಮೇಲೆ ಕೊಟ್ಟರಲ್ಲ ಹೆಡ್ಡಿಂಗಲ್ಲಿ ಏನಿದೆ? ಸರ್ಕಲ್ ಸಿಂಗುಲರ್ ನೌನ್ಸ್. ಸಿಂಗುಲರ್ ವರ್ಡ್ಸ್ಗಳಿಗೆ ರೌಂಡ್ ಹಾಕಬೇಕು, ಅಂದರೆ ಏಕವಚನ ಪದಗಳಿಗೆ ರೌಂಡ್ ಹಾಕಬೇಕು, ಬಹುವಚನ ಪದಗಳನ್ನು ಅಂಡರ್ಲೈನ್ ಮಾಡಬೇಕು. ಓಕೆ, ಫಸ್ಟ್ ಆಲ್ ಆಫ್ ಯು ರೈಟ್ ಡೌನ್ ಆಲ್ ದ ವರ್ಡ್ಸ್ at your notebook and do this one. Okay, circle all the singular and underline all the plural. Okay children, yes, another one activity I want to give you. This is the last one. I think it takes some more time. Read slowly at your home and takes another's help also. ನಿಮಗೆ ಇದು ಅರ್ಥ ಆಗ್ಲಿಕ್ಕೆ ಅಂತ ಹೇಳಿದರೆ just ask another your friends or ask me also at the classroom. Okay, my mother bought a new. Yes, at the bracket I have given two options, car or cars. The next, pens, pen. Which is the right answer? Just you should fill with the right answer. If you have any confusions, if you have any doubts, come with your doubts, I will clarify. Okay children, until you study well and remember and just keep in your mind all the rules of the singular and plural and learn well. Okay children, shall I move? Bye. Keep on learning.